ಇದು ವಿಸ್ಮಯವೋ, ವಿಜ್ಞಾನವೋ, ಅಚ್ಚರಿಯೋ, ಮತ್ತೆ ಇನ್ನೇನನ್ಬಹುದೋ ನೋಡಿ. ಬರೋಬ್ಬರಿ 3000ದಿಂದ 5000 ವರ್ಷಗಳಿಗೂ ಹಿಂದೆ ಸಾವನ್ನಪ್ಪಿದ ಮನುಷ್ಯರ ಮೂಳೆಗಳು ಈಗ ಪತ್ತೆಯಾಗಿವೆ. ಸಮಾಧಿಯಾಗಿರುವ ಸ್ಥಿತಿಯಲ್ಲಿ ಕಂಡು ಬಂದಿವೆ. ಪ್ರಾಗೈತಿಹಾಸಿಕ ಕಾಲದ 2 ಮಾನವರ ಈ ಮೂಳೆಗಳು. ಅಷ್ಟಕ್ಕೂ ಪ್ರಾಗೈತಿಹಾಸಿಕ ಕಾಲವಂದ್ರೆ ಬರವಣಿಗೆ ಮೂಲಕ ದಾಖಲೆಗಳು ಇಲ್ಲದ ಕಾಲ, ಶಿಲಾಯುಗದ ಕಾಲ ಎನ್ನುವ ಅರ್ಥವೂ ಇದೆ. ಬಳ್ಳಾರಿಯ ಸಿರಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಗುಡ್ಡದಲ್ಲಿ ಅಮೆರಿಕದ ಸಂಶೋಧಕರ ತಂಡ ಉತ್ಖನನ ನಡೆಸುವಾಗ ಈ 2 ಅಸ್ಥಿಪಂಜರಗಳು ಪತ್ತೆಯಾಗಿವೆ. ಇಷ್ಟು ಶತಮಾನಗಳೇ ಕಳೆದಿದ್ರೂ ಅಸ್ಥಿಪಂಜರಗಳು ಯಾವುದೇ ರೀತಿ ಹಾಳಾಗದಂತೆ ಪತ್ತೆಯಾಗಿವೆ. ಆ ಪ್ರಾಗೈತಿಹಾಸಿಕ ಕಾಲದಲ್ಲೇ ಮಾನವನ ಮೃತದೇಹಗಳ ಶವ ಸಂಸ್ಕಾರ ಪದ್ಧತಿ ಇರುವ ಬಗ್ಗೆ ಕುರುಹುಗಳು ಸಿಕ್ಕಿವೆ. ಮೃತದೇಹದ ಮೇಲೆ ಕಲ್ಲು ಇಟ್ಟು ಶವ ಸಂಸ್ಕಾರ ಮಾಡುವ ಪದ್ಧತಿ ಕಂಡು ಬಂದಿದೆ. This area we had found so many things. Now just here nearby, there's so many ceramic remains, and these fields are filled up with the iron materials, ceramic materials, lithic tools, stone tools are there also. So that shows us this is a very big habitation. And if you go in this whole region just beyond the Tekkalakota, Tajikaragud, other areas within this, between here and river, you will also find so many remains. ಭಾರಿ ಅಚ್ಚರಿ ಮೂಡಿಸಿರುವ ಪ್ರಾಗೈತಿಹಾಸಿಕ ಕಾಲದ ಮಾನವನ ಅಸ್ಥಿಪಂಜರಗಳ ವಿಚಾರ ಮತ್ತಷ್ಟು ಅಂಶಗಳು ಬಯಲಾಗ್ತಿವೆ. 3ರಿಂದ 5,000 ವರ್ಷಗಳ ಹಿಂದೆಯೇ ಶವ ಸಂಸ್ಕಾರ ಮಾಡುವ ಪದ್ಧತಿ ಇತ್ತು. ಶವಗಳನ್ನ ಹೂತ ಬಳಿಕ 6 ತಿಂಗಳು 1 ವರ್ಷದ ನಂತರ ಸಮಾಧಿಯನ್ನ ಅಗೆದು ಅಲ್ಲಿರುತ್ತಿದ್ದ ಅಸ್ಥಿಪಂಜರಗಳನ್ನ ದೊಡ್ಡ ದೊಡ್ಡ ಮಡಿಕೆಗಳಲ್ಲಿಟ್ಟು ಶವ ಸಂಸ್ಕಾರ ಮಾಡ್ತಿದ್ರು ಅನ್ನೋದು ಗೊತ್ತಾಗಿದೆ. ಇದಕ್ಕೆ ಪುರಾವೆಯಂತೆ 3 ದೊಡ್ಡ ಮಡಿಕೆಗಳು ಪತ್ತೆಯಾಗಿವೆ. ಅಮೆರಿಕದಿಂದ ಬಳ್ಳಾರಿ ತೆಕ್ಕಲಕೋಟೆಗೆ ಬಂದು ಉತ್ಖನನ ನಡೆಸ್ತಾ ಇರುವ ನಮಿತಾ ಎಸ್ ಸುಗಂಧಿ ನೇತೃತ್ವದ ತಂಡ 3 ಮಡಿಕೆಗಳನ್ನ ಪತ್ತೆ ಹಚ್ಚಿದ್ದಾರೆ. ಇನ್ನು ಉತ್ಖನನದ 3ನೇ ಸ್ಥಳದಲ್ಲಿ ಆಗಿನ ಕಾಲದ ಮಾನವ ಕಲ್ಲುಗಳನ್ನ ಬಳಸಿ ಮನೆ ನಿರ್ಮಿಸಿದ್ದು ಕಂಡು ಬಂದಿದೆ. ಕಲ್ಲಿನ ಗೋಡೆ, ಹರಿತವಾದ ಆಯುಧಗಳು, ಅರೆಯುವ ಕಲ್ಲು ಕೂಡ ಸಿಕ್ಕಿದೆ. ಬಳ್ಳಾರಿಯ ತೆಕ್ಕಲಕೋಟೆಯಲ್ಲಿ 2 ಶವಗಳ ಅಸ್ಥಿಪಂಜರ ಸಿಕ್ಕ ಕುರಿತು ಪುರಾತತ್ವ ತಜ್ಞ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಅನೇಕ ಮಾಹಿತಿಯನ್ನ ವಿವರಿಸಿದ್ದಾರೆ. ತೆಕ್ಕಲಕೋಟೆ ಪ್ರದೇಶ ನವಶಿಲಾಯುಗ, ಕಬ್ಬಿಣ ಶಿಲಾಯುಗದ ಪ್ರಮುಖ ನೆಲೆಯಾಗಿದೆ. ಕ್ರಿಸ್ತಪೂರ್ವ 2200 ವರ್ಷಗಳ ಹಿಂದೆ ಅದು ಕೃಷಿಕ ಸಮಾಜದ ನೆಲೆಯಾಗಿತ್ತು. ಈ ವೇಳೆ ಉತ್ಖನನದ ವೇಳೆ ಕುರುಹು ಸಿಕ್ಕಿತ್ತು ಅಂತ ಹೇಳಿದ್ದಾರೆ. ಇನ್ನು ಆ ದಿನಗಳಲ್ಲಿ 2 ರೀತಿ ಶವ ಸಂಸ್ಕಾರ ಪದ್ಧತಿ ಇತ್ತು. ಒಂದು ಕುಣಿಗಳನ್ನ ತೋಡಿ ಅಂತ್ಯ ಸಂಸ್ಕಾರ ಮಾಡುವುದು, ಇನ್ನೊಂದು ಪ್ರತಿಷ್ಠಿತ ಕುಟುಂಬಗಳವರು ಪ್ರತ್ಯೇಕ ಮಡಕೆಗಳಲ್ಲಿ ಶವವನ್ನ ಇಟ್ಟು ಅಂತ್ಯ ಸಂಸ್ಕಾರ ಮಾಡುವ ವಿಧಾನ ಇತ್ತು. ಡೈರೆಕ್ಟರ್ ಆಗಿದ್ರು ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ ಮ್ಯೂಸಿಯಮ್ಸ್, ಮೈಸೂರಿನಲ್ಲಿ ಇರ್ತಕ್ಕಂಥ ಪ್ರದೇಶ ಅದು. ಅದಕ್ಕಿಂತ ಪೂರ್ವದಲ್ಲಿ ಅವರು ಡೆಕ್ಕನ್ ಕಾಲೇಜ್ನಲ್ಲಿ PhD ಮಾಡೋ ಸಂದರ್ಭದಲ್ಲಿ ತುಂಗಭದ್ರಾ ಕಣಿವೆ ಪ್ರದೇಶದಲ್ಲಿ ಸರ್ವೇಕ್ಷಣೆ ಕೈಗೊಂಡಾಗ ಅದರಲ್ಲಿ ಈ ನೆಲೆಯಲ್ಲಿ ಏನು ಅಡಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕಂದಾಗ ಉತ್ಖನನ ಕಾರ್ಯ ಪ್ರಾರಂಭವಾಯಿತು. ನಾಗರಾಜರವರ ಗುರುಗಳಾದಂಥ ಸಾಂಕಲಿಯ HD ಸಾಂಕಲಿಯ ಅವರು ಸಹಯೋಗದೊಂದಿಗೆ ಆ ನೆಲೆಯಲ್ಲಿ ಉತ್ಖನನ ಪ್ರಾರಂಭಿಸಿ ಗದಗದ ಐತಿಹಾಸಿಕ ಕೋಡಿ ಬಸವಣ್ಣ ದೇವಸ್ಥಾನಕ್ಕೆ ಸರ್ಪಗಾವಲು ಇದೆ ಅನ್ನೋ ನಂಬಿಕೆಗೆ ಪುಷ್ಟಿ ಸಿಕ್ಕಿದೆ. ದೇವಸ್ಥಾನದ ಗರ್ಭಗುಡಿಯಲ್ಲಿ ನಾಗರಹಾವಿನ ಪೊರೆ ಪತ್ತೆಯಾಗಿದೆ. ಇದರಿಂದ ಇವತ್ತಿಗೂ ದೇವಸ್ಥಾನದ ಸುತ್ತಲೂ ನಾಗಸರ್ಪದ ಕಾವಲಿದೆ. ಈ ದೇವಸ್ಥಾನದಲ್ಲಿ ಇದೆ ಎನ್ನಲಾಗಿರುವ ಅಪಾರ ಸಂಪತ್ತನ್ನ ಸರ್ಪ ಕಾಯ್ತಾ ಇದೆ ಅಂತಲೇ ಹೇಳಲಾಗಿದೆ. ಈ ದೇವಸ್ಥಾನದ ಶಿಖರದ ನೆರಳು ಬಿದ್ದ ಜಾಗದಲ್ಲೇ ನಿಧಿ ಪತ್ತೆಯಾಗಿತ್ತು. 50 ವರ್ಷದ ಹಿಂದೆ ಜಮೀನಿನಲ್ಲಿ ಹಂಡೆ ತೆಗೆದು ನೋಡಿದಾಗ ಚಿನ್ನಾಭರಣ ಇತ್ತು. ನಾನು 12 ವರ್ಷದವನಿದ್ದಾಗ ಇದು ನಡೆದಿತ್ತು ಅಂತ ನಿಧಿ ಕಂಡಿದ್ದ ನಾಗಾವಿ 75 ವರ್ಷದ ಅಜ್ಜ ಮುರಡ್ಡಿ ವಿವರಿಸಿದ್ದಾರೆ. ಅದನ್ನ ನೋಡಿ ನಾವು ಕಣ್ಣಲ್ಲಿ ಅದು ಒಂದು ಗರ್ತರ ಇತ್ತು, ಬಂಗಾರ ಬೆಳ್ಳಿ ಇರ್ತಾರೆ ಕೂಡ. ಅದನ್ನು ಸರ್ಕಾರದವ್ರು ಹೋದ್ರು. ಅವಾಗ ಒಂದು 10 ವರ್ಷ ಅವ್ರು ಇದ್ದು ನೋಡ್ರಿ. 10 ವರ್ಷ ಅವ್ರು ಇದ್ವಿ. ಇಲ್ಲೇ ಹೊಲದಾಗ ಸಿಕ್ಕಿರ್ತಾರದ. ಪತಿ 2ನೇ ಮದುವೆ ಆಗ್ತಿದ್ದಾಗಲೇ ಮೊದಲ ಪತ್ನಿ ಎಂಟ್ರಿ ಕೊಟ್ಟಿದ್ದು ಹೈ ಡ್ರಾಮಾ ನಡೆದು ಹೋಗಿದೆ. ತುಮಕೂರಿನ SLN ಕಲ್ಯಾಣ ಮಂಟಪದಲ್ಲಿ ಈ ಹರಿಪ್ರಸಾದ್ 2ನೇ ಬಾರಿ ಹಸೆಮಣೆ ಏರಲು ಕುಳಿತಿದ್ದ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ತಾಳಿ ಕಟ್ಟೆ ಬಿಟ್ಟ ಅನ್ನುವಷ್ಟರಲ್ಲಿ ಮೊದಲ ಪತ್ನಿ ಲೇಪಾಕ್ಷಿ ಪೊಲೀಸರ ಜೊತೆ ಎಂಟ್ರಿ ಕೊಟ್ಟಿದ್ದಾಳೆ. ವಿಚ್ಛೇದನ ನೀಡದೆ ಯಾವುದೇ ವಿಷಯ ತಿಳಿಸದೆ ಮದುವೆ ಹೇಗಾಗ್ತೀಯಾ ಅಂತ ಪ್ರಶ್ನಿಸಿದ್ದಾಳೆ. ಬಳಿಕ ಪೊಲೀಸರು ಮದುವೆಯನ್ನ ನಿಲ್ಲಿಸಿದ್ದಾರೆ. ಈ ಹರಿಪ್ರಸಾದ್ ಮತ್ತು ಲೇಪಾಕ್ಷಿ 8ನೇ ತರಗತಿಯಿಂದ ಪ್ರೀತಿಸುತ್ತಿದ್ರು. 2014ರಲ್ಲಿ ಮದುವೆಯೂ ಆಗಿದ್ರು. ಆದರೆ 10 ವರ್ಷ ಸಂಸಾರದ ಬಳಿಕ ಕೌಟುಂಬಿಕ ಕಲಹದಿಂದ ಹರಿಪ್ರಸಾದ್ ದಂಪತಿ ದೂರವಾಗಿದ್ರು. ಈಗ ಏನು ತಿಳಿಸದೆ 2ನೇ ಮದುವೆ ಆಗ್ತಿರೋದು ಗೊತ್ತಾಗಿ ಬಂದು ಮದುವೆ ನಿಲ್ಲಿಸಿದ್ದಾರೆ. ಬೆಂಗಳೂರಿನಲ್ಲಿ ವಾಸವಿದ್ದ ಹಿನ್ನೆಲೆಯಲ್ಲಿ ಪತಿ ವಿರುದ್ಧ ಇಲ್ಲೇ ಮಹಿಳಾ ಠಾಣೆಗೆ ದೂರು ನೀಡಲಾಗಿದೆ.
ಗುಲ್ಬರ್ಗದ ಜಮೀನ್ದಾರ ಶರಣಬಸಪ್ಪ ಜೊತೆಗೂ ಸುಚಿತ್ರಾ ಲವ್ವಿ ಡವ್ವಿ ನಡೆಸಿದ್ಲು ಎನ್ನಲಾಗಿದೆ. 3 ವರ್ಷದಿಂದ ರಿಲೇಶನ್ಶಿಪ್ನಲ್ಲಿದ್ಲು. ಅಪ್ಪು ಮೆಲೋಡಿಸ್ ಹೆಸರಲ್ಲಿ ಆರ್ಕೆಸ್ಟ್ರಾ ನಡೆಸಿದ್ಲು. ಈ ಜಮೀನ್ದಾರನ ಜೊತೆಗಿನ ಖಾಸಗಿ ಕ್ಷಣದ ಸುಚಿತ್ರಾ ಫೋಟೋ ಲಭ್ಯವಾಗಿದೆ. ಗುಲ್ಬರ್ಗಾದಲ್ಲಿ ಸುಚಿತ್ರಾ ಸುತ್ತಾಟವಾಡುತ್ತಾ ಆತನ ಹಣದಲ್ಲಿ ಬಡ್ಡಿ ವ್ಯವಹಾರ ಮಾಡಿದ ಬಗ್ಗೆಯೂ ಕೇಳಿಬಂದಿದೆ. ಈ ವಿಷಯ ತಿಳಿದ ಜ್ಯೋತಿಷಿ ಕಮಲಾಕರ ಕಿಡಿಕಿಡಿಯಾದ ಬಳಿಕ ಜಮೀನ್ದಾರನ ಸಹವಾಸ ಬಿಟ್ಟ ಸುಚಿತ್ರಾ ಕಮಲಾಕರನ ಜೊತೆ ಲವ್ವಿ ಡವ್ವಿ ಆರಂಭಿಸಿದ್ದು ಗೊತ್ತಾಗಿದೆ. 18ನೇ ವಯಸ್ಸಿಗೆ ಬೆಂಗಳೂರಲ್ಲಿ ಮಹೇಶ್ ಎಂಬಾತನನ್ನ ಪ್ರೀತಿಸಿ ಓಡಿ ಹೋಗಿ ಮದುವೆಯಾಗಿ ನಂತರ ಆಸ್ತಿಯಲ್ಲಿ ಭಾಗ ಕೇಳಿದ್ಲು ಎನ್ನಲಾಗಿದೆ. ಅಲ್ಲಿಂದ ಬೇರೆಯಾದ ಮೇಲೆ ಹಲವು ಹುಡುಗರೊಂದಿಗೆ ಸುಚಿತ್ರಾ ಸಂಪರ್ಕ ಇಟ್ಕೊಂಡ ಆರೋಪವೂ ಇದೆ. ಕೋಕಾ ಆಕ್ಟ್ನಡಿ ಸಿಸಿಬಿಯಿಂದ ಅರೆಸ್ಟ್ ಆಗಿರೋ ಮಾಜಿ ರೌಡಿ ಶೀಟರ್ ಯಶಸ್ವಿನಿ ಪೊಲೀಸರಿಗೆ ಆವಾಜ್ ಹಾಕಿದ್ದಾಳೆ. ರೌಡಿ ಶೀಟರ್ ಬೇಕರಿ ರಘು ಬಂಧನದ ವೇಳೆ ಯಶಸ್ವಿನಿ ಹೈಡ್ರಾಮಾ ಮಾಡಿದ್ದಾಳೆ. ಇದು ಏನು ಕೋಕಾ ಆಕ್ಟ್ ಬೇಕು ಅಂತ ಸೇರ್ಸಿರೋದು ಒಂದು ಕಂಪ್ಲೇಂಟ್ ನಮ್ಮ ಕಡೆ ಇದ್ದಾರೆ. ನೀವು ಅವು ಕರ್ಕೊಂಡ್ರಿ, ಪರವಾಗಿಲ್ಲ ಅವು ಕರ್ಕೊಂಡ್ರಿ. ನನ್ನ ಸೊಸೈಟಿ ಬಟ್ಟೆ ಯಾಕೆ ಕರ್ತೀರಿ? ವಿಡಿಯೋ ಇದೆ, ಪ್ರತಿ ಒಂದು ವಿಡಿಯೋ ಇದೆ. ನಮ್ಮ ಸೊಸೈಟಿಯಲ್ಲಿ ನೀವು ಮ್ಯಾನೇಜ್ ಮಾಡಿರೋದು ಏನಿಲ್ಲ, ಬರ್ಸಿರೋದು ಪ್ರತಿ ಒಂದು ಇದೆ. ಸುಳ್ಳು ಕೇಸ್ಗಳು ಹಾಕೊಂಡು ಅವನ್ನ ಲೈಫ್ ಸ್ಟೈಲ್ ಮಾಡ್ತಿದ್ದೀರಾ? ಮಾಜಿ ರೌಡಿ ಶೀಟರ್ ಯಶಸ್ವಿನಿ ವಿರುದ್ಧ 8 ಪ್ರಕರಣಗಳಿವೆ. ಸದ್ಯ ಕೋಕಾ ಕೇಸ್ನಡಿ ಯಶಸ್ವಿನಿಯನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ವೇಳೆ ಸಿಸಿಬಿಯ ಓರ್ವ ಸಿಬ್ಬಂದಿಯನ್ನ ಏನನ್ನ ನಿನ್ನ ನಂಬಿದ್ವಲ್ಲ, ನೀನ್ ಸಖತ್ ಬಿಡುಗುರು ಅಂತ ಆವಾಜ್ ಹಾಕಿದ್ದಾಳೆ. ಸರಿ ಎಲ್ಲ ಸರಿ, ಸಖತ್ ಬಿಡುಗುರು, ಆಯ್ತು ಬಿಡುಗುರು ಬಿಡು, ನಮ್ದುವಲ್ಲ ಅಣ್ಣ ಅಂತ ನಮ್ದುವಲ್ಲ. ಡೋಂಟ್ ವರಿ. ಹಾಸನದಲ್ಲಿ ನಟ ಯಶೋತಾಯಿ ಪುಷ್ಪ ಸೈಟ್ ಫೈಟ್ ನಲ್ಲಿ ಇದೀಗ ಲಕ್ಷ್ಮಮ್ಮ ಎನ್ನುವವರ ಎಂಟ್ರಿ ಆಗಿದೆ. ಜಮೀನಿನ ಮೂಲ ಮಾಲೀಕರು ಅಂತ ಹೇಳಿಕೊಳ್ತಾ ಇರುವ ಲಕ್ಷ್ಮಮ್ಮ, ಯಶೋತಾಯಿ ಜಾಗ ಇರೋದೇ ಬೇರೆ, ನನ್ನ ಜಾಗ ಇರೋದೇ ಬೇರೆ, ಯಶೋತಾಯಿ ಯಾಕೆ ಬಂದಿದ್ದಾರೆ ಅಂತ ಗೊತ್ತಿಲ್ಲ ಅಂತ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ನನಗೆ 93 ವರ್ಷ, ಮೈಸೂರಲ್ಲಿ ಇರೋದು. ಆಸ್ಪತ್ರೆಗೆ ಬರೋಕ್ಕೆ ಸ್ವಲ್ಪ ತಾಪತ್ರೆ ಆಗುತ್ತೆ. ಅದಕ್ಕೋಸ್ಕರ ದೇವರಾಜ್ ಅವರಿಗೆ GPO ಬಂದ್ಬಿಟ್ಟಿದೆ. ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಅವ್ರದ್ದು ಆ ರೋಡಲ್ಲೈತೆ, ನಂದು ಈ ರೋಡಲ್ಲೈತೆ. ಅದೇ ಎಷ್ಟು ತಾಯಿ ಯಾಕೋತಾಳೆ ಅಲ್ಲಿಗೆ ಕಾಂಪೌಂಡ್ ಹಾಕಿಸ್ತಿದ್ರಂತೆ, ಮತ್ತೆ ನಿಲ್ಸೋರೇನೋ. ಇನ್ನು ದೇವರಾಜ್ ಹೆಸರಿನ ವ್ಯಕ್ತಿ ನಮ್ಮ ಮೂಲ ಮಾಲೀಕರು ಲಕ್ಷ್ಮಮ್ಮ, ನಾನು ಅವರ GPA ಹೋಲ್ಡರ್ ಅಂತ ಹೇಳಿಕೊಂಡು ಸೈಟ್ ಮಾಲೀಕತ್ವಕ್ಕಾಗಿ ಹೋರಾಟ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ನಮ್ಮ ಮೆಟ್ರೋ ಟಿಕೆಟ್ ಏರಿಕೆ ನಿರ್ಧಾರವನ್ನ BMRCL ಕೈಬಿಟ್ಟಿದೆ. ಕೇಂದ್ರ ಸರ್ಕಾರ BMRCL MDಗೆ ಇಮೇಲ್ ಮೂಲಕ ದರ ಏರಿಕೆ ಮಾಡದಂತೆ ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಸೋಮವಾರದಿಂದ 5% ದರ ಏರಿಸೋದಕ್ಕೆ ಮುಂದಾಗಿದ್ದ BMRCL ಈ ನಿರ್ಧಾರದಿಂದ ಹಿಂದೆ ಸರಿದಿದೆ. ಹೀಗಾಗಿ ಸೋಮವಾರದಿಂದ ನಮ್ಮ ಮೆಟ್ರೋ ಟಿಕೆಟ್ ದರ ಎಂದಿನಂತೆ ಇರಲಿದೆ. ಇದಕ್ಕೂ ಮುನ್ನ ಬೆಂಗಳೂರಿನ RV ರಸ್ತೆ ಮೆಟ್ರೋ ಸ್ಟೇಷನ್ ನಲ್ಲಿ ಪ್ರಯಾಣಿಕರ ಜೊತೆ ಸಂವಾದ ನಡೆಸಿದ್ದಾರೆ. ಮಿಸ್ಟರ್ CM ಕಟ್ ದ ಡ್ರಾಮಾ ಅಂತ ಬರೆದಿರುವ ಟಿ ಶರ್ಟ್ ಧರಿಸಿಕೊಂಡು ಕ್ಯಾಂಪೇನ್ ಮಾಡಲಾಗಿದೆ. ಅಮೆರಿಕ ಭಾರತದ ನಡುವಿನ ವ್ಯಾಪಾರ ವಹಿವಾಟು ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕಾಗೆ ಸಂಪೂರ್ಣವಾಗಿ ಶರಣಾಗಿದ್ದಾರೆ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವಿನ ಮಧ್ಯಂತರ ವ್ಯಾಪಾರ ಒಪ್ಪಂದವನ್ನ ಒಪ್ಪಿಕೊಂಡು ಸ್ವಾಗತಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕಾಗೆ ಸಂಪೂರ್ಣವಾಗಿ ಶರಣಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಪ್ಪಂದ 140 ಕೋಟಿ ಭಾರತೀಯರಿಗೆ, ಅದರಲ್ಲಿಯೂ ಮುಖ್ಯವಾಗಿ ದೇಶದ 72 ಕೋಟಿ ರೈತರ ಪಾಲಿಗೆ ಮರಣ ಶಾಸನ ಆಗಲಿರುವುದು ಖಂಡಿತ. ಎರಡು ದೇಶಗಳ ನಡುವಿನ ಸಂಬಂಧಗಳು ಸಮಾನತೆ ಮತ್ತು ಪರಸ್ಪರ ಗೌರವದ ಬುನಾದಿಯ ಮೇಲೆ ಸ್ಥಾಪನೆಯಾಗಬೇಕಾಗುತ್ತೆ. ಅದು ಒತ್ತಡ, ಬೆದರಿಕೆ ಮತ್ತು ಏಕಪಕ್ಷೀಯ ನೀತಿ ನಿರ್ಧಾರಗಳ ಹೇರಿಕೆಯಿಂದ ನಡಿಬಾರದು. ಆದರೆ ಭಾರತ ಮತ್ತು ಅಮೆರಿಕ ನಡುವಿನ ಮಧ್ಯಂತರ ವ್ಯಾಪಾರ ಒಪ್ಪಂದ ಕಾರ್ಯರೂಪಕ್ಕೆ ಬಂದಿರುವ ವಿಧಿವಿಧಾನಗಳನ್ನು ಗಮನಿಸಿದ್ರೆ ಇದು ಒಡೆಯನ ಆಜ್ಞೆಗೆ ಸೇವಕ ತಲೆಯಾಡಿಸಿದಂತಿದೆ. ರಷ್ಯಾದಿಂದ ತೈಲ ಖರೀದಿಸ್ತಾ ಇದ್ದ ಭಾರತವನ್ನ ಮಣಿಸುವ ಉದ್ದೇಶದಿಂದಲೇ ಭಾರತೀಯ ಸರಕುಗಳ ಮೇಲಿನ ಸುಂಕವನ್ನ ಎರ್ರಾಬಿರ್ರಿಯಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏರಿಸಿದ್ದರು. ಈಗ ಅದನ್ನ 25% ರಿಂದ 18% ಇಳಿಸಿ ಭಾರತಕ್ಕೆ ಮಹಾ ಉಪಕಾರ ಮಾಡದಂತೆ ನಾಟಕ ಆಡ್ತಾ ಇದ್ದಾರೆ. ಇದಕ್ಕೆ ಪ್ರತಿಯಾಗಿ ಅಮೆರಿಕದ ಸರಕುಗಳ ಮೇಲಿನ ಸುಂಕವನ್ನ ಭಾರತ 0ಗೆ ಇಳಿಸಿದೆ. ಮೇಲ್ನೋಟದಲ್ಲಿಯೇ ಈ ತಾರತಮ್ಯದಿಂದ ಆಗಿರುವ ಅನ್ಯಾಯ ಸ್ಪಷ್ಟವಾಗಿ ಕಾಣ್ತಾ ಇದ್ರು. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಇದನ್ನ ಸ್ವಾಗತಿಸ್ತಾ ಇರೋದು ಭಾರತದ 149 ಕೋಟಿ ಜನರಿಗೆ ಮಾಡ್ತಾ ಇರೋ ಮಹಾ ದ್ರೋಹ ಆಗಿದೆ. ಫೆಬ್ರವರಿ 14ರಂದು ಪ್ರೇಮಿಗಳ ದಿನಾಚರಣೆ ಹಿನ್ನೆಲೆ ನಂದಿಗಿರಿಧಾಮ ಬಂದ್ ಮಾಡಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಆದೇಶಿಸಿದೆ. ಇದೇ ಮೊದಲ ಬಾರಿಗೆ ಪ್ರೇಮಿಗಳ ದಿನಾಚರಣೆಗೆ ನಂದಿಗಿರಿಧಾಮ ಬಂದ್ ಆಗ್ತಿರೋದಕ್ಕೆ ಪ್ರೇಮಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ನಂದಿಗಿರಿಧಾಮಕ್ಕೆ ಭದ್ರತೆ ಕಲ್ಪಿಸಬೇಕಾಗುತ್ತೆ ಎಂಬ ಕಾರಣಕ್ಕೆ ನಿರ್ಬಂಧ ಹೇರಲಾಗಿದೆ ಅಂತ ಪ್ರೇಮಿಗಳು ಕಿಡಿಕಾರಿದ್ದಾರೆ. ಸಾರಿಗೆ ಬಸ್ಗಳ ಮೇಲೆ ತಂಬಾಕು ಉತ್ಪನ್ನಗಳ ಪ್ರಚಾರ ನಿಷೇಧಿಸಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಆದೇಶಿಸಿದ್ದಾರೆ. ಈ ಬೆನ್ನಲ್ಲೇ ಫೆಬ್ರವರಿ 15ರೊಳಗೆ ಸಾರಿಗೆ ಬಸ್ಗಳಲ್ಲಿರುವ ತಂಬಾಕು ಜಾಹೀರಾತುಗಳ ತೆರವಿಗೆ ಸಾರಿಗೆ ನಿಗಮಗಳಿಗೆ ಸೂಚನೆ ನೀಡಲಾಗಿದೆ. ಇನ್ನು ಜಾಹೀರಾತು ಪೋಸ್ಟರ್ ಹರಿದು ಹಾಕಿರುವವರ ವಿರುದ್ಧ ದೂರು ನೀಡಿ ಎಫ್ಐಆರ್ ದಾಖಲಿಸುವಂತೆ ಸೂಚಿಸಲಾಗಿದೆ. ಬೆಂಗಳೂರಿನ ಬಸವನಗುಡಿಯಲ್ಲಿ ಮಹಿಳೆಯೊಬ್ಬರು ಬರೋಬ್ಬರಿ 10 ಲಕ್ಷ ರೂಪಾಯಿಯ ಚಿನ್ನ ಇದ್ದ ಬ್ಯಾಗ್ ಮರೆತು ಗಾಬರಿಯಲ್ಲಿ ಇಳಿದು ಬಿಟ್ಟಿದ್ದಾರೆ. ಬಸ್ ಹೋದ ಬಳಿಕ ಆಘಾತಕ್ಕೊಳಗಾಗಿ ಬಸವನಗುಡಿ ಠಾಣೆಗೆ ದೂರು ನೀಡಿದ್ದಾರೆ. ತಕ್ಷಣ ಬಿಎಂಟಿಸಿ ಕಚೇರಿ ಸಂಪರ್ಕಿಸಿ ಕಂಡಕ್ಟರ್ ಹಾಗೂ ಚಾಲಕನಿಗೆ ಮಾಹಿತಿ ನೀಡಿದ್ದಾರೆ. ಅದೃಷ್ಟಕ್ಕೆ ಸೀಟ್ನಲ್ಲೇ ಬ್ಯಾಗ್ ಸಿಕ್ಕಿದ್ದು ಮಹಿಳೆಯ ಚಿನ್ನ ಮರಳಿಸಲಾಗಿದ್ದು ಖುಷಿಗೆ ಕಣ್ಣೀರಿಟ್ಟಿದ್ದಾರೆ. ಸಹಕಾರಿಯಾದ ಕಂಡಕ್ಟರ್ ಗಂಗಾ ಹಾಗೂ ಡ್ರೈವರ್ ಗೋವರ್ಧನ್ಗೆ ಬಿಎಂಟಿಸಿ ಶ್ಲಾಘನೆ ವ್ಯಕ್ತಪಡಿಸಿದೆ. ವಿದೇಶ ಪ್ರವಾಸ ನೆಪದಲ್ಲಿ ಡ್ರಗ್ಸ್ ಮಾರಾಟ, ಅಪ್ರಾಪ್ತರ ಸಾಗಾಟ, ಲೈಂಗಿಕ ಶೋಷಣೆ ನಡೆಸಲಾಗುತ್ತಿದೆ ಅಂತ ಆರೋಪಿಸಿ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ಗೆ ದೂರು ನೀಡಿದ್ದಾರೆ. ಮನರಂಜನೆ, ಉದ್ಯೋಗಾವಕಾಶ ನೆಪದಲ್ಲಿ ವಿದೇಶ ಪ್ರವಾಸಕ್ಕೆ ಕಳಿಸಲಾಗುತ್ತಿದೆ ಅಂತ ಆರೋಪಿಸಲಾಗಿದೆ. ನಟಿ ರಾಗಿಣಿ ನೈರೋಬಿಗೆ ಬರುವಂತೆ ಆಹ್ವಾನಿಸುವ ವಿಡಿಯೋ ಕುರಿತು ಪೋಷಕರ ಆತಂಕ ವ್ಯಕ್ತವಾಗಿದೆ ಅಂತ ಉಲ್ಲೇಖಿಸಲಾಗಿದೆ. ಬಿಟ್ಕಾಯಿನ್ ಮೌಲ್ಯದಲ್ಲಿ ಭಾರೀ ಕುಸಿತವಾಗಿದ್ದು ಕ್ರಿಪ್ಟೋ ಕರೆನ್ಸಿ ಹೊಂದಿರುವವರಿಗೆ ಬರೋಬ್ಬರಿ $2 ಟ್ರಿಲಿಯನ್ ನಷ್ಟ ಉಂಟಾಗಿದೆ. 2024ರ ಅಕ್ಟೋಬರ್ ಬಳಿಕ ಇದೇ ಮೊದಲ ಬಾರಿಗೆ ಬಿಟ್ಕಾಯಿನ್ ಮೌಲ್ಯ $63,295ಗೆ ಕುಸಿದಿದೆ.